ಕಿರೀಟಿ ಅವರು ನಮ್ಮ ಕನ್ನಡದಲ್ಲಿ ಒಂದಿಷ್ಟು ಸಿನಿಮಾ ಮಾಡಿ ಬೇರೆ ಭಾಷೆಗೆ ಜಾರ್ಕೊಳ್ಳೋ ಪ್ಲಾನ್ ಏನಾದ್ರೂ ಇದೆಯಾ ಹೇಗೆ? ನಾನು ಹೇಳ್ದಂಗೆ ಸಂಪೂರ್ಣವಾಗಿ ನನ್ನ ಕೆರಿಯರ್ ಕರ್ನಾಟಕದಲ್ಲಿ, ಅದು ಸಂಶಯ ಇಲ್ಲ. ಸೂಪರ್ ಸರ್. ಇವಾಗ ಪ್ರೆಸೆಂಟ್ ಇದರಲ್ಲಿ ಸಿನಿಮಾಗಳು ಅಷ್ಟೊಂದು ಗಟ್ಟಿಯಾಗಿ ನಿಲ್ಲೋದು ಕಡಿಮೆ ಆಗಿದೆ, ಮತ್ತೆ ಹೀರೋಗಳಿಗೂ ಕೂಡ ಒಳ್ಳೆ ಸ್ಕ್ರಿಪ್ಟ್ ಸಿಗೋದು ಕಡಿಮೆ ಆಗಿದೆ. ಅವರ ಟ್ಯಾಲೆಂಟ್ ಏನಿದೆ ಅದನ್ನ ಆಚೆ ತೋರ್ಸೋದಾಗಿರ್ಬೋದು. ಎಲ್ಲೋ ನಮ್ಮ ಕನ್ನಡದಲ್ಲಿ ಸ್ವಲ್ಪ ಎಲ್ಲೋ ಈ ಎಂಟರ್ಟೈನ್ಮೆಂಟ್ ಏನಿದೆ ಅಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಹಂಗಿರುವಾಗ ಈ ಸಿನಿಮಾಗಳು ಇವಾಗ ಏನು ಬ್ಯಾಕ್ ಟು ಬ್ಯಾಕ್ ಬಂದು ಎಕ್ಕ ಆಗಿರ್ಬೋದು, ಜೂನಿಯರ್ ಆಗಿರ್ಬೋದು, ಅದೆಲ್ಲನೂ ಸ್ವಲ್ಪ ಸುಳ್ಳು ಮಾಡ್ತು. ಯಾಕಂದ್ರೆ ಕಂಪ್ಲೀಟ್ ಆಗಿ ಹೌಸ್ಫುಲ್ ಹೋಗ್ತಾ ಇದೆ. ಒಳ್ಳೆ ಸ್ಕ್ರಿಪ್ಟ್ ಇದ್ರೆ, ಒಳ್ಳೆ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಒಳ್ಳೆ ಜನಗಳು ಕುತ್ಕೊಂಡು ನೋಡುವಂತದ್ದು ಇದ್ರೆ ಬಂದೇ ಬರ್ತಾರೆ ಅನ್ನೋದನ್ನ ಈ 2 ಸಿನಿಮಾ ಸುಳ್ಳು ಮಾಡ್ತು. ಅದರಲ್ಲಿ ನಿಮ್ಮ ಸಿನಿಮಾನು ತುಂಬಾ ಪ್ರಾಮುಖ್ಯತೆಯನ್ನ ಹೊಂದಿದೆ ಅಂದ್ರೆ ಇದು ಹೇಗನ್ಸುತ್ತೆ ನಿಮ್ಗೆ? ಇಲ್ಲ, ಖುಷಿ ಆಗುತ್ತಲ್ಲ ಮ್ಯಾಮ್. ಅಂದ್ರೆ ಅದು 100% ಸ್ವಲ್ಪ ರೀಸೆಂಟ್ ಆಗಿ ಒಂದು ತೊಂದರೆ ಇತ್ತು. ಅಂದ್ರೆ ಸ್ವಲ್ಪ ನಮ್ಮ ಕಡೆಯಿಂದ ಯಂಗ್ಸ್ಟರ್ಸ್ ಆಗಿರ್ಲಿ ಸ್ವಲ್ಪ ಕಮ್ಮಿ ಇದ್ದಾರೆ ಅಂತ ಹೇಳಿ ಏನೋ ವಿವಿಧ ಮಾತುಗಳಿದ್ದಾವೆ. ಬಟ್ ಯಂಗ್ಸ್ಟರ್ಸ್ ಪ್ರೂವ್ ಮಾಡ್ಕೊಳ್ತಾರೆ, ಅದು ಖಂಡಿತ ಬರ್ತಾರೆ. ಇನ್ನ ಯಂಗ್ಸ್ಟರ್ಸ್ ಬರ್ತಾರೆ, ಯುವ ಪ್ರತಿಭೆಗಳು ನಟನೆಯಲ್ಲಾಗಿರ್ಬೋದು, ಇಲ್ಲಾಂದ್ರೆ ನಿರ್ದೇಶನದಲ್ಲಾಗಿರ್ಬೋದು 100% ಬಂದೇ ಬರ್ತಾರೆ. ಒಳ್ಳೆ ಸ್ಕ್ರಿಪ್ಟ್ಸ್ ಜೊತೆ ಇನ್ನ ಆದಷ್ಟು ಒಳ್ಳೆ ಫಿಲ್ಮ್ ಬಂದೇ ಬರುತ್ತೆ ಅಂತ ಹೇಳಿ ನಂಗೆ ಒಂದು ನಂಬಿಕೆ ಇದೆ. ನೋಡೋಣ, ಒಳ್ಳೇದಾಗ್ಲಿ. ಸರ್, ಇವಾಗ ನಾವು ಸಿನಿಮಾ ನೋಡಿದಾಗ ಇವ್ರ ಕೆಲವೊಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಎಲ್ಲೋ ಡ್ಯಾನ್ಸ್ ಮೂಮೆಂಟ್ ಆಗಿರ್ಬೋದು, ಎಲ್ಲೋ ನೋಡಿದಾಗ ಇವ್ರು ಸೇಮ್ ಪುನೀತ್ ರಾಜ್ಕುಮಾರ್ ಸರ್ ತರಾನೇ ಅನ್ನಿಸ್ತಾರೆ ಅಂತ ನಮ್ಗೆಲ್ಲೋ ಒಂದ್ ಕಡೆ ಅನ್ನಿಸ್ತು. ಸೊ ನೀವು ಶೂಟಿಂಗ್ ಟೈಮಲ್ಲಿ ನಿಮ್ಗೂ ಏನಾದ್ರು ಈ ತರ ಅನ್ಸಿತ್ತಾ? ಅಂದ್ರೆ ಸ್ಫೂರ್ತಿ ಅಂತ ಲೆಜೆಂಡ್ಸ್ ಇಟ್ಕೊಂಡಾಗ ಡೆಫಿನೆಟ್ಲಿ. ಬಟ್ ಅಂದ್ರೆ ಅದು ಅವ್ರು ಸೆಟ್ ಮಾಡೋ ಬೆಂಚ್ ಮಾರ್ಕ್, ಯಾರು ಚೆನ್ನಾಗಿ ಮಾಡಿದ್ರೆ ಅಷ್ಟು ಸರ್ಜಿ ಅವ್ರು ಡ್ಯಾನ್ಸ್ ಮಾಡ್ತಾ ಇದಾರೆ ಅಂತಾನೆ ಅನ್ನೋದು. ಡೆಫಿನೆಟ್ಲಿ ಅವ್ರ ಸ್ಫೂರ್ತಿ ಇರೋದ್ರಿಂದ ಆ ಒಂದು ರಿಫ್ಲೆಕ್ಷನ್ ಕಾಣಿಸಿರ್ಬೋದು. ಬಟ್ ಇವ್ರು ನೆಕ್ಸ್ಟ್ ಇಂದ ನಾನು ಹೇಳ್ತಿದ್ದು, ನೆಕ್ಸ್ಟ್ ಇಂದ ಇವ್ರದೇ ಅದು ಡಿಸ್ಟಿಂಕ್ಟ್ ನೆಕ್ಸ್ಟ್ ಅಪ್ಕಮಿಂಗ್ ಜನರೇಷನ್ಸ್ ಗೆ ಡೆಫಿನೆಟ್ಲಿ ಇವ್ರು ಒಂದು ಇನ್ಸ್ಪಿರೇಷನ್ ಆಗ್ತಾರೆ. ಸೂಪರ್ ಸರ್. ನೀವೇ ಹೇಳ್ಕೊಂಡಾಗೆ ಈ 10 ದಿನಗಳ ಕಾಲ ನೀವು ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡುವಂತ ಅವಕಾಶ ನಿಮ್ಗೆ ಸಿಕ್ಕಿತ್ತು. ಆ ದಿನಗಳು ಹೇಗಿತ್ತು ಸರ್? ಬ್ಯೂಟಿಫುಲ್ ಮ್ಯಾಮ್. ಅಂದ್ರೆ ಸರ್ನ ಪರ್ಸನಲ್ ಆಗಿ ಮೀಟ್ ಆಗಿದ್ದು ಬೇರೆ, ಅವ್ರ ಚಿತ್ರಗಳನ್ನ ನೋಡಿದ್ ಬೇರೆ. ಅದು ಶೂಟಿಂಗ್ ಆಗ್ತಾ ಇದ್ದಾಗ ಅವ್ರ ಸೆಟ್ ಅಲ್ಲಿ ಹೇಗಿರ್ತಾರೆ, ಹೇಗೆ ವರ್ಕ್ ಮಾಡ್ತಾರೆ ಅನ್ನೋದು ಕಣ್ಣಾರ ನೋಡೋದಕ್ಕೆ ಸಿಕ್ತು ನನ್ಗೆ ಅವಕಾಶ. ಸೊ ತುಂಬಾ ಕಲ್ತ್ಕೊಂಡೆ. ಅಂದ್ರೆ ಆಕ್ಚುಲಿ ನಾನು ಅದೃಷ್ಟವಶಾತ್ ನೋಡಿದ್ ಫೈಟ್, ಸರ್ ಅವ್ರು ಫೈಟ್ ಮಾಡೋದು. ಸೊ ಸರ್ ಅವ್ರ ಫೈಟ್ಸ್ ಡ್ಯಾನ್ಸ್ಗೋಸ್ಕರನು ದೊಡ್ಡ ಫ್ಯಾನ್. ಫೈಟ್ ಮಾಡೋದು ನೋಡೋದು ತುಂಬಾ ಸ್ಫೂರ್ತಿ ಕೊಡ್ತು. ಅದೇ ಎಲ್ಲ ಒಂದ್ ಕಡೆ ಇನ್ಫ್ಲೂಯೆನ್ಸ್ ಆಯ್ತು ಅಂತ ಅನ್ಸ್ತೇನೋ ನೋಡಿದಾಗ, ನಿಮ್ಮನ್ನ ನೋಡಿದಾಗ ಮೋಸ್ಟ್ಲಿ ಅದೇ ಏನಾದ್ರೂ ಇನ್ಫ್ಲೂಯೆನ್ಸ್ ಆಗಿರ್ಬೋದೇನೋ ಅಂತ. ನಾವು ಅಷ್ಟು ನೋಡ್ತೀವಲ್ಲ ಮ್ಯಾಮ್, ಅವ್ರು ನೋಡಿ 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 ನಮಗೆ ಗೊತ್ತಿಲ್ಲದೇನೆ ಕೆಲವು ಸರಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಲಿ ಏನೋ ಇಮಿಟೇಟ್ ಮಾಡಕ್ ಟ್ರೈ ಮಾಡ್ತೀವಿ ಅಷ್ಟೇ. ಸರ್, ಇವಾಗ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿರೋದ್ರಿಂದ ಇವಾಗ ಇವ್ರ ತಂದೆಯವರಾಗಿರ್ಬೋದು, ತಾಯಿಯವರಾಗಿರ್ಬೋದು, ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸೆಲೆಬ್ರಿಟಿಗಳಾಗಿರ್ಬೋದು, ಯಾರೆಲ್ಲ ಹೇಗೆ ರಿಯಾಕ್ಟ್ ಮಾಡಿದ್ರು, ಯಾವ ತರ ರೆಸ್ಪಾನ್ಸ್ ಇದೆ ನಿಮ್ಗೆ? ಎಕ್ಸ್ಟ್ರೀಮ್ ಲವ್ ಅಂಡ್ ದೇ ವರ್ ವೆರಿ ಹ್ಯಾಪಿ. ಅಂದ್ರೆ ತುಂಬಾ ದಿನ ಆದ್ಮೇಲೆ ಒಂದು ಕಂಪ್ಲೀಟ್ ಫ್ಯಾಮಿಲಿ ಕುತ್ಕೊಂಡು ಮಾಡೋ ಸಿನಿಮಾ ಮಾಡಿರೋದ್ರಿಂದ ಯುನಾನಿಮಸ್ ಆಗಿ ಪಾಪ ಎಲ್ರು ಔಟ್ ಆಫ್ ದ ವೇ ದೇ ಆರ್ ಕಾಲಿಂಗ್ ಅಂಡ್ ಅಪ್ರಿಶಿಯೇಟಿಂಗ್. ಸೊ ತುಂಬಾ ಯಾಕಂದ್ರೆ ಈ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾಗಳು ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಯಾಕಂದ್ರೆ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಜನ. ಇವಾಗ ಕಂಪ್ಲೀಟ್ ಫ್ಯಾಮಿಲಿನ ಕರ್ಕೊಂಡು ಹೋಗಿ ನೋಡ್ಬೇಕು ಅನ್ನೋದು ಎಲ್ಲೋ ಒಂದ್ ಕಡೆ ಹಿಂಜರಿತಾ ಇದ್ರು. ಹೋಗ್ಬೋದಾ? ಯಾಕಂದ್ರೆ ಇತ್ತೀಚೆಗೆ ಬರ್ತಾ ಇರೋ ಕೆಲವೊಂದು ಡಬಲ್ ಮೀನಿಂಗ್ ಡೈಲಾಗ್ಗಳಾಗಿರ್ಬೋದು, ಕೆಲವೊಂದು ಸೀನ್ಗಳಾಗಿರ್ಬೋದು, ಬರೀ ಫೈಟು ಇದೇ ಇರೋದ್ರಿಂದ ಫ್ಯಾಮಿಲಿಗೆ ಎಲ್ಲೂ ಎಂಟರ್ಟೈನ್ಮೆಂಟೇ ಸಿಗ್ತಾ ಇರ್ಲಿಲ್ಲ. ಹಂಗಿರುವಾಗ ಜೂನಿಯರ್ ಎಲ್ಲದನ್ನು ಫುಲ್ಫಿಲ್ ಮಾಡಿದೆ. ಸೊ ನೆಕ್ಸ್ಟ್ ಈ ತರದ್ದು ಎಷ್ಟು ನಿರೀಕ್ಷೆ ಮಾಡಬಹುದು? ಪ್ರಯತ್ನ ಅದೇ ಕಡೆ ಇರುತ್ತೆ. ಅದು ಸ್ಕ್ರಿಪ್ಟ್ ಬರ್ದಾಗ ಗೊತ್ತಾಗ, ಬಟ್ ಪ್ರಯತ್ನ ಎಲ್ಲರೂ ನೋಡಿ ಎಲ್ಲರೂ ಖುಷಿ ಪಡುವಂತ ಸಿನಿಮಾ ಮಾಡಬೇಕು ಅಂತಾನೆ ಪ್ರಯತ್ನ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.